ಮೇಡಮ್ ನಮಸ್ತೆ. ನಮಸ್ಕಾರ ಸರ್. ಈಗ ಈ ತಡರಾತ್ರಿಯಲ್ಲಿ ನೀವು ಕೂಡ ಇಲ್ಲಿ ವೆಯ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಯಾರು ವಿನ್ ಆಗ್ಬಹುದು ನಿಮ್ಮ ಪ್ರಕಾರ? ತ್ರಿವಿಕ್ರಮ್. ನನಗೆ ಹನುಮಂತ ಅವರು. ಓಕೆ, ನಿಮ್ಮ ಇಬ್ರು ಫ್ರೆಂಡ್ಶಿಪ್ ಅಲ್ಲೇನೆ ತ್ರಿವಿಕ್ರಮ್ ಒಬ್ರು ಹನುಮಂತ ಅಂತ ಇದ್ದಾರೆ. ಓಕೆ, ಯಾಕೆ ತ್ರಿವಿಕ್ರಮ್ ಅವರು ವಿನ್ ಆಗಬೇಕು? ಅವ್ರ ಆಟಿಟ್ಯೂಡು ಮತ್ತು ಅವ್ರು ಟಾಸ್ಕ್ ಮಾಡಿದ್ದು, ಅವರು ಸ್ಟಾರ್ಟಿಂಗಿಂದ ಹೆಂಗೆ ಬಂದ್ರೋ ಹಾಗೆ ಇದ್ದಾರೆ. ಯಾವತ್ತೂ ಅವ್ರು ಚೇಂಜ್ ಆಗಿಲ್ಲ. ಎಲ್ಲದರಲ್ಲೂ ಅಷ್ಟೇ ನಂಗೆ ತುಂಬ ಇಷ್ಟ ಅವರು. ಫಸ್ಟ್ ಮೇಯ್ನಾಗಿ ಹೇಳಬೇಕು ಅಂದರೆ ಅವರು ಡಿ ಬಾಸ್ ಫ್ಯಾನು. ಸೊ ನಾವು ಡಿ ಬಾಸ್ ಫ್ಯಾನು, ಅದಕ್ಕೋಸ್ಕರ ಅವರೇ ಗೆಲ್ಲಬೇಕು. ಅವರೇ ಗೆಲ್ತಾರೆ ಕೂಡ ಖಂಡಿತ. ಅಮ್ಮ, ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು? ನನ್ನ ಪ್ರಕಾರ ಹನುಮಂತ ಅವ್ರು ಗೆಲ್ಲಬೇಕು. ಅವ್ರ ಸಾಂಗ್ಸ್ ಇಷ್ಟ ನನಗೆ. ಇನ್ನೋಸೆನ್ಸ್ ಮತ್ತು ಅವರು ಉತ್ತರ ಕರ್ನಾಟಕದವರು, ನಾನು ಉತ್ತರ ಕರ್ನಾಟಕ, ಅದಕ್ಕೆ ನನಗೆ ಅವರೇ ಗೆಲ್ಲಬೇಕು ಅಂತ ಆಸೆ ಅಷ್ಟೇ ಸರ್. ಓಕೆ, ಈಗ ರಜತ್ತು ಮತ್ತು ಹನುಮಂತು, ತ್ರಿವಿಕ್ರಮ್ 3 ಜನ ಇದ್ದಾರೆ ಅಲ್ಲೇ. ಈಗ ಉಗ್ರ ಮಂಜು ಅವ್ರೂ ಔಟ್ ಆಗಿದ್ದಾರೆ, ಪ್ಲಸ್ ಮೋಕ್ಷಿತ್ ಅವ್ರೂ ಔಟ್ ಆಗಿದ್ದಾರೆ. ಸೊ ಈಗ ಇವರಿಬ್ಬರೂ ಬಿಟ್ಬಿಟ್ಟು ಏನಾದರೂ ರಜತಿಗೆ ಕೊಟ್ಟರೆ ಯಾವ ಥರ ಇರುತ್ತೆ ನಿಮ್ಮ ಫೀಲಿಂಗ್? ಏನು ಚೇಂಜಸ್ ಇಲ್ಲ. ರಜತ್ತು ಕೂಡ ತುಂಬ ಚೆನ್ನಾಗಿ ಆಡಿದ್ದಾರೆ. ಅವರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಅವರು ಕಾಮಿಡಿ ಮಾಡೋದಾಗಿರಲಿ, ಅವರು ಮಾತಾಡೋದು ತುಂಬ, ಅವರು ಹೇಳ್ಬೇಕಂದ್ರೆ ಅವರು ಡಿ ಬಾಸ್ ಫ್ಯಾನೇ. ಅವ್ರಿಗಿದ್ರೆ ನನಗೆ ಬೇಜಾರಿಲ್ಲ. ಏನಿಲ್ಲ ಸರ್, ಅವರು ಕೂಡ ಆ್ಯಕ್ಟಿವ್ ಆಗಿದ್ದಾರೆ ಮತ್ತು ಎಂಟರ್ಟೈನ್ ಮಾಡಿದ್ದಾರೆ. ಅವರು ಕೂಡ ಗೆದ್ದರೆ ಖುಷಿನೇ ಸರ್. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್.